ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಅಯೋಧ್ಯ ಅಂತ. ರಾಯಚೂರು ಶಿವಶೆಟ್ಟಿಯವರ ಕುಟುಂಬ ಮತ್ತು ಅವರ ಮಗ ಲಕ್ಷ್ಮಣ ಶೆಟ್ಟಿ ಮತ್ತು ಶ್ರೀಮತಿಯವರು ಕೂಡಿ ಈ ಒಂದು ಮೃಗಶಿರ ನಕ್ಷತ್ರಕ್ಕೆ ಅಸ್ತಮಾಗೆ ಔಷಧಿ ಕೊಡ್ತಾಯಿದ್ದಾರೆ. ಔಷಧಿ ಒಂದೇ ಅಲ್ಲ, ಆಹಾರವನ್ನು ಉಚಿತವಾಗಿ ಕೊಡ್ತಾಯಿದ್ದಾರೆ. ಇದು ಹೇಳಲಿಕ್ಕೆ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ನಾನು ನೋಡಲಿಕ್ಕತ್ತೀನಿ 46 ವರ್ಷ ಆಯಿತು ಈ ಒಂದು ಉಪಚಾರ ಮಾಡ್ತಾ ಇರೋದ್ರಿಂದ. ಈ ಉಪಚಾರ ಮಾಡೋದ್ರಿಂದ ನಾನು ಕೆಲವು ಪೇಷಂಟ್ನ ಫಾಲೋಅಪ್ ಮಾಡಿದ್ದೀನಿ. ಇವತ್ತಿನವರೆಗೆ 46 ವರ್ಷದಿಂದ ಫಾಲೋಅಪ್ ಮಾಡಿದ್ದೀನಿ. ಇನ್ನೂ ಚೆನ್ನಾಗೇ ಇದ್ದಾರೆ. ಏನೋ ಅಲ್ಪ ಸ್ವಲ್ಪ ಅವ್ರಿಗೆ ಕ್ರಾನಿಕ್ ಇರೋದ್ರಿಂದ ಲಂಗ್ಸು ಇಫೆಕ್ಟ್ ಆದಾಗ ಒಂಚೂರು ತ್ರಾಸಾಗ್ತದೆ. ಬಟ್ ಅವರು ಅಷ್ಟು ಮೆಡಿಕೇಟೆಡ್ ಆಗಿಲ್ಲ. ಅವರು ಪ್ರತಿ ವರ್ಷ ತಪ್ಪದೇ ಆ ಜಾಗಕ್ಕೆ ಹೋಗಿ ಮೃಗಶಿರ ನಕ್ಷತ್ರಕ್ಕೆ ಈ ರಾಯಚೂರು ಶಿವಶೆಟ್ಟಿ ಮತ್ತು ಲಕ್ಷ್ಮಣ್ ಶೆಟ್ಟಿ ಇವರ ಕುಟುಂಬದವರು, ಅವರ ಶ್ರೀಮತಿಯವರು, ಅವ್ರ ಮಕ್ಕಳು ಎಲ್ಲರೂ ಕೂಡಿ ಆ ಒಂದು ಸೇವೆ ಏನು ಮಾಡ್ತಾಯಿದ್ದಾರೆ, ಇದು ಒಂದು ದೊಡ್ಡ ಸೇವೆ ಅಂತ ನಾನು ಪರಿಗಣಿಸಿದ್ದೇನೆ. ಒಂದು ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಇದು ಈ ಸೇವೆಗೆ ದವಾ ಆ್ಯಂಡ್ ದುವಾ ಅಂತಾರೆ. ಅಂದರೆ ಎಲ್ಲಿ ಒಂದು ದುವಾ ಇರ್ತದೋ ದೇವ್ರದ್ದು, ಅಲ್ಲಿ ದವಾ ಭಾಳ ಗ್ಯಾರಂಟಿ ಇರ್ತದಂತ ನನ್ನ ಆಸೆ. ಈ ಥರ ಕೊಡೋದ್ರಿಂದ ಭಾಳ ಜನಕ್ಕೆ ಉಪಯೋಗ ಆಗ್ತದೆ. ಭಾಳ ಜನ ಅಂದರೆ ನಾನು ಆ್ಯಕ್ಚುಲಿ ಮಹಾರಾಷ್ಟ್ರದವನು. ನಾನು ಮಹಾರಾಷ್ಟ್ರದಿಂದ ಬಂದವ್ರನ್ನೂ ನೋಡಿದ್ದೀನಿ, ಮಹಾರಾಷ್ಟ್ರ ಬಾಂಡ್ರಿ ಕರ್ನಾಟಕದಿಂದ ಬಂದವ್ರು ನೋಡೀನಿ, ಆಂಧ್ರ ಬಾಂಡ್ರಿ ನೋಡಿದ್ದೀನಿ, ಇತ್ಲಾಗ ಹೈದ್ರಾಬಾದ್ ತೆಲಂಗಾಣ ಈ ಸೈಡ್ ಜನರನ್ನು ನೋಡಿದ್ದೀನಿ. ಯಾಕಂದರೆ ನನಗೆ 4-5 ಭಾಷೆ ಬರೋದ್ರಿಂದ ನಾನು ಆವಾಗಿನ ಕಾಲದಾಗ ಸ್ವಲ್ಪ ಅಡ್ಡಾಡಿ ನೋಡಿದ್ದೀನಿ. ಅದು ಬೈಕ್ ಮ್ಯಾಗ ಹೋಗಿ ಅಡ್ಡಾಡಿ ನೋಡ್ತಿದ್ವಿ ನಾವು. ಮಳೆ ಗಾಳಿ ಎಲ್ಲ ಬರ್ತಿತ್ತು. ಈ ಥರ ಒಂದು ಏನು ಬಂದ್ರೂ ಮೃಗಶಿರ ನಕ್ಷತ್ರಕ್ಕೆ ಒಂದು ಜಾತ್ರೆ. ಇದು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಏನಂತಾರಲ್ಲ, ಅದೇ ಥರ ಅಜ್ಜರ ಆಶೀರ್ವಾದದಿಂದ ಇದೊಂದು ದೊಡ್ಡ ಜಾತ್ರೆಯೇ ಆಗ್ತಾಯಿದೆ. ಈ ಜಾತ್ರೆಯಲ್ಲಿ ಔಷಧಿಯನ್ನು ಮೃಗಶಿರ ನಕ್ಷತ್ರಕ್ಕೆ ದಮ್ಮ ರೋಗಿಗಳು ಎಲ್ಲರೂ ಔಷಧಿಯನ್ನು ತೆಗೆದುಕೊಳ್ಳಬೇಕಾಗಿ ನನ್ನ ಒಂದು ವಿನಂತಿ.